ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಕರ್ನಾಟಕದ ಹೊಸ ಸುದ್ದಿ ಇದು. ಹಳಸೋಗಿತ್ತು ಈ ಸುದ್ದಿ. ಈಗ ಇದು ಹೊಸ ಸುದ್ದಿ. ಹೆಂಗೆ ಹಳಸೋಗಿತ್ತು, 1 ವರ್ಷ ಆಗಿತ್ತು ಹೆಚ್ಚು ಕಡಿಮೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುತ್ತಿರಲಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಫೈನಲ್ ಹಂತಕ್ಕೆ ಬಂದಿದೆ ಅಂದರೆ ಹೆಂಗೆ ಬಂದಿದೆ ಅಂತಂದರೆ, ರಾಹುಲ್ಗೆ ಒಂಥರ ಥ್ಯಾಂಕ್ಸ್ ಹೇಳಬೇಕು. ಹೆಂಗೆ ಅಂದರೆ, ವಿಚಿತ್ರವಾಗಿ ಹೇಳಿ ಕಳಿಸವ್ರೆ. ಒಳ್ಳೆ ಕೆಲಸ ಮಾಡಿದ್ರು. ನೀನು ರಾಜೀನಾಮೆ ಕೊಡು ಹೋಗು ಅಂತ ಹೇಳಿಲ್ಲ. ನೀನೇ ಹೋಗಿ ನಿಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ಏನು ಅವ್ರಿಗೆ ಒಂದು ವಿದಾಯ ಹೇಳು ಅಂತ ಹೇಳಿ ಕಳಿಸವ್ರೆ. ಅದಕ್ಕೆ ಇಲ್ಲಿ ವಿದಾಯ ಭಾಷಣ ಮಾಡೋಕ್ಕೋಸ್ಕರ ಇವತ್ತು ಸುಮಾರು ಎಲ್ಲ ರಾಜ್ಯದ ಎಮ್ ಎಲ್ ಎಗಳನ್ನೆಲ್ಲ ಕರೆದು, ರಾಜ್ಯದೆಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎಗಳನ್ನೆಲ್ಲ ಕರೆದು ಊಟ ತಿಂಡಿ ನೀಡಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ವಿದಾಯ ಹೇಳಿದ್ದಾರೆ. ವಿದಾಯ ಭಾಷಣವನ್ನು ಮಾಡಿದ್ರಂತೆ. ಮಾಡಿದ್ದಾರಂತೆ ಅಷ್ಟೇ. ಯಾಕೆಂದರೆ ನಾನು ನೋಡಿಲ್ಲ, ಸುಮ್ಮನೆ ಕೇಳಿಸ್ಕೊಂಡಿರೋದೆ. ಅರ್ಥ ಆಯ್ತಾ? ಈ ಭಾಷಣದೀಗ ಹೇಳ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಬಂದರು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರಿಗೆ ಕಾಲ್ಗೆ ನಮಸ್ಕಾರ ಮಾಡಿ, ಅವ್ರಿಗೆ ಪಾದ ಚರಣವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಡಿ ಕೆ ಶಿವಕುಮಾರ್ನಿಗ ಆಲಿಂಗನ ಮಾಡ್ಕೊಂಬಿಟ್ರು. ಬಾಸ್, ನಾನು ಇದ್ದೀನಿ ನಿನ್ನ ಜೊತೆ ಹೆಂಗಂತ. ಹಿಂದೆಲ್ಲ ಹೇಳ್ತಾಯಿದ್ರು, ಯಾರಿಗೆ ಮುಖ್ಯಮಂತ್ರಿ ಬಿಟ್ಟುಕೊಟ್ರು ನಿಂಗೆ ಮುಖ್ಯಮಂತ್ರಿ ಬಿಟ್ಟುಕೊಡಲ್ಲ ಅಂತ. ಈಗ ಫೈನಲ್ ಆಗ್ಬಿಡ್ತಲ್ವಾ. ಈಗ ಇನ್ನು ಯಾರಿಗೂ ವಿರೋಧವಾಗಿ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಇವಾಗ ಏನು ಮಾಡಿದ್ರು ಅಂತಂದರೆ, ರಾಜೀನಾಮೆ ಕೊಡೋದಕ್ಕೆ ಇವತ್ತು ಎಲ್ಲ ಡಿನ್ನರ್ನ ಕರೆದು ಎಲ್ಲರಿಗೂ ಊಟ ತಿಂಡಿ ನೀಡಿ ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಬೆಂಗಳೂರಲ್ಲಿ ಇಲ್ಲ. ಬೆಂಗಳೂರು ಇಲ್ಲದ ಕಾರಣ ಮಧ್ಯಪ್ರದೇಶ ಹೋಗಿದ್ದಾರೆ. ಈಗ ರಾಜ್ಯಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರ ಕಾರ್ಯದರ್ಶಿನೇ ಭೇಟಿಯಾಗಬೇಕು. ಅವರಿಗೆ ಈ ಪತ್ರವನ್ನು ತಲುಪಿಸ್ಬೇಕು. ಅದು 3 ಗಂಟೆಗೆ ಮಾಡ್ತಾರಂತೆ. 3 ಗಂಟೆಗೆ ಮಾಡಿ ಆಮೇಲೆ ಇವರು ಮತ್ತೆ ಡೆಲ್ಲಿ ಪಯಣನೀಗ ಮಾಡ್ತಾರಂತೆ ಸಿದ್ದರಾಮಯ್ಯನವರು. ಏನಕ್ಕೆ ಡೆಲ್ಲಿ ಪಯಣ ಮಾಡ್ತಾರೆ ಹಂಗಂತಂದರೆ, ಅವ್ರಿಗೆ ಇನ್ನೊಂದು ಕಂಗ್ರ್ಯಾಚುಲೇಷನ್, ನೀವು ನನಗೆ ಇಷ್ಟು ವರ್ಷ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋದಕ್ಕೆ ಹೋಗ್ತಾವ್ರಂತೆ. ಮತ್ತು ಅಲ್ಲೇನಾದ್ರು ಒಂದು ಹೊಸ ವಿಷಯ ಇಟ್ಟವ್ರ ಏನೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಇಲ್ಲಿಂದ ಈಗ ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಸತ್ಯ ಎಷ್ಟು ನಿಜ. ಯಾಕೆಂದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ. ಯಾಕೆಂದರೆ ಇಷ್ಟು ದಿನವೇ 1 ವರ್ಷ ಕಾಲ ನಾನು ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ಹೇಳಿ ನಾನು ರಾಜೀನಾಮೆ ಕೊಡಲ್ಲ ಅಂತಾಯಿದ್ರು. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ ಅಂತಾಯಿದ್ರು. ಈಗ ಹೈಕಮಾಂಡ್ ಹೇಳಾಯಿತು. ಈಗೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ಗೆ ಇನ್ನು CLP ಲೀಡ್ರಾಗಿ ಆಯ್ಕೆ ಮಾಡಬೇಕು. ಅದು ಇವತ್ತಾಗಲ್ಲ, ನಾಳೆನೇ ಆಗೋದು. ಯಾಕೆಂದರೆ ಇವತ್ತು ರಾಜ್ಯಪಾಲರಿಗೆ ಇನ್ನೂ ರಾಜಭವನಕ್ಕೆ ಹೋಗಿ ಇನ್ನೂ ಇದನ್ನು ಕೊಟ್ಟಿಲ್ಲ, ರಾಜೀನಾಮೆ ಕೊಟ್ಟಿಲ್ಲ ಇವರು. ಅದು ಮುಂದೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆನಾರು ಆಗ್ಬೋದು, ನಾಳಿದ್ದಾರು ಆಗ್ಬೋದು CLP ಇದ್ರದ್ದು. ಆದರೆ ನಮ್ಮ CM ಸಿದ್ದರಾಮಯ್ಯನವರು ಅಂದ್ಕೊಂಡಂಗೆ ಹೇಳ್ಕೊಂಡಂಗೆ ಆಗಲಿಲ್ಲ. ನಾನು ದಲಿತರಿಗೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ದಲಿತರಿಗೆ ಅವಕಾಶ ಕೊಡೋಣ, ನಾನು ಹೇಳ್ತೀನಿ ಹಂಗೆ ಹಿಂಗೆ ಅಂತ. ಮತ್ತು ಯಾಕೆ ಹೇಳಲಿಲ್ಲಪ್ಪ? ಯಾಕೆ ಇವರು ಬೇಡ ಅಂದ್ರೆ ರಾಹುಲ್ ಗಾಂಧಿಯವರು ಅದೆಲ್ಲ ಬೇಡ ವಿಷಯ, ನಿನ್ನಷ್ಟಕ್ಕೆ ನಾವು ಏನು ಹೇಳ್ತೀವಿ ಅದನ್ನು ಮಾಡೋಂಗಂದ್ರ ಅದನ್ನು ಬಿಡಿಸಿ ಹೇಳ್ಬಿಡು ಏನೇನು ಚರ್ಚೆ ಆಯಿತು ಅಂತ. ಚರ್ಚೆ ವಿಷಯ ಹೇಳಲೇ ಇಲ್ವಲ್ಲ. 6 ಅವರ್ ಚರ್ಚೆ ಮಾಡಿದ್ದೀರ. 6 ಅವರ್ ಚರ್ಚೆ ಮಾಡಿದವರು ಏನು ಚರ್ಚೆ ಮಾಡಿದ್ರಿ? ಏನು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡೋಕ್ಕೇನು ಇದನ್ನು ಒತ್ಕೊಂಬಂದ್ರಿ?
ದಲಿತರನ್ನ ಯಾಕೆ ಮಾಡಲಿಲ್ಲ? ಮತ್ತೆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ದಲಿತರ ವಿಷಯನೇ ಇಲ್ಲ. ಯಾಕೆ? ಏನಾಗೋಯ್ತು? ಪತ್ರಕರ್ತರು ಅಷ್ಟೇ ಯಾವುದನ್ನು ಕೇಳ್ತಾ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟವ್ರೆ. ಆಮೇಲೆ ಕೇಳ್ಕೊಳ್ಳೋಣ ನಿಧಾನವಾಗಿ ಹಿಂಗಂತ. ನಿಧಾನವಾಗಿ ಕೇಳೇನು ಪ್ರಯೋಜನ? ಈಗ ಆಗುವಂಥ ಕೆಲಸದ ಸಮಯದಲ್ಲಿ ಮಧ್ಯೆ ಕೇಳಿ ಅವ್ರ ತಲೆನಿಗೆ ಡಿಸ್ಟರ್ಬ್ ಮಾಡಬೇಕು. ಆವಾಗ ಅವ್ರಿಗೆ ಸಿದ್ದರಾಮಯ್ಯನಿಗೆ ಒಂಚೂರು ಭಯ ಬರ್ತದೆ. ಓ, ಪತ್ರಕರ್ತರು ಅವರೇ ನಮ್ಮನ್ನು ಕೇಳೋಕ್ಕೊಬ್ರು ಅಂತ. ಕೇಳೋಕ್ಕೆ ಯಾರೂ ಇಲ್ಲ ಅಂದ್ಕೊಂಡು ಪಾಪ ಹೇಳಿದ್ದೆ ಹೇಳ್ಕೊಂಡು ತಿರುಗಾಡಿದ್ದು. ಅರ್ಥ ಆಯ್ತಾ? ಈಗ ಕೆ ಸಿ ವೇಣುಗೋಪಾಲ್ ಎಲ್ಲೋದ್ರು, ಇಲ್ಲ ಸುರ್ಜೇವಾಲಾ ಎಲ್ಲೋದ್ರು, ಸಿದ್ದರಾಮಯ್ಯ ಅವರೇ ಎಲ್ಲರನ್ನೂ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಿ. ಈಗ ಮತ್ತೆ ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀರಾ ಡೆಲ್ಲಿಗೆ. ಏನು ವಿಷಯ ಅಂತ ಹೇಳಿದ್ರೆ ಇದನ್ನಾದ್ರೂ ಒಂದು ವಿಷಯನೀಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರು ಒಂಚೂರು ಕೇಳಿಸ್ಕೋತಾರೆ. ನೀವು ಎಷ್ಟು ಪ್ರಾಮಾಣಿಕರು, ಇಷ್ಟು ಸುಲಭವಾಗಿ ನೀವು ಬಿಟ್ಕೊಡೋರಲ್ಲ. ನನಗೆ ಗೊತ್ತಾದಾಗೆ, ನನಗೆ ಮನಸ್ಸಿನ ಪ್ರಕಾರವಾಗಿ ಸುಲಭವಾಗಿ ಬಿಟ್ಕೊಟ್ಬಿಟ್ರಲ್ಲ. ಹಿಂದೆ ಎಲ್ಲ ಹೇಳ್ತಾ ಇದ್ರಿ ಯಾವ ಕಾರಣಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಈಗೇನ ನಿಮ್ಮ ಸಹೋದ್ಯೋಗಿಗಳೆಲ್ಲ ಇಲ್ಲ ಸರ್, ನಾವೊಂದು ಸೈನ್ ಹಾಕಿ ನಾವು ತಗೊಂಡೋಗಿ ಒತ್ತಾಯ ಮಾಡ್ತೀವಿ ಅಂದರೆ ಬೇಡ ಹಂಗಂತ ಹೇಳ್ತಾ ಇದ್ದೀರಂತೆ. ಏನು ವಿಷಯ? ಅದಕ್ಕೆ ಮಳೆ ಬರಬೇಕಾಗಿದ್ದ ಮಳೆ ಬೋಡಾಗ್ಬಿಟ್ಟೈತಲ್ಲಪ್ಪ ಸಿದ್ದರಾಮಯ್ಯ ಅವರೇ. ಇವತ್ತಿಂದ ಎಲ್ಲ ಮಳೆ ಎಲ್ಲ ಕೈ ಕೊಡೋಂಗಿದೆ ನಂಗೆ ಆಗ್ತಾಯಿದೆ. ಆ ಥರ ಆಯಿತು ಈಗ ವಿಷಯ ಎಲ್ಲ. ಯಾಕೆ ಹಂಗಾಯಿತು? ಈಗ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿನೇ ಹಂಗಂತನೂ ಗ್ಯಾರಂಟಿ ಇಲ್ಲ. ಯಾಕೆ ಹಂಗಂದರೆ ಹೈಕಮಾಂಡ್ ಇನ್ನೂ ಹೇಳಿಲ್ಲ, ಅನೌನ್ಸ್ ಮಾಡಲಿಲ್ಲ ಅವರು. ಡಿ ಕೆ ಶಿವಕುಮಾರ್ನೇ ಆಯ್ಕೆ ಮಾಡಿ ಹಿಂಗಂತ. ಈಗ ಸುರ್ಜೇವಾಲಾ ಬರಬೇಕು, ಇಲ್ಲ ಅಂದರೆ ಕೆ ಸಿ ವೇಣುಗೋಪಾಲ್ ಬರಬೇಕು, ಇಲ್ಲ ಅಂದರೆ KPCC ಅಧ್ಯಕ್ಷ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಬೇಕು, ರಬ್ಬರ್ ಸ್ಟಾಂಪು. ಅಲ್ಲಿಂದ ಏನಾದ್ರು ಒಂದು ಪೋಸ್ಟ್ ಎತ್ಕೊಂಬರ್ಬೇಕಲ್ಲ. ಪೋಸ್ಟ್ ಎತ್ಕೊಂಬರಕ್ಕೆ ಮಾತ್ರ ಇಟ್ಕೊಂಡಿರೋದು AICC ಅಧ್ಯಕ್ಷರನ್ನ. ನೋಡಬೇಕು ಮತ್ತು ಏನಾಗುತ್ತೆ, ಏನು ಸಮಯ ಹಿಡ್ಕೊಂತು. ಇದು ಇಷ್ಟಕ್ಕೆ ಒಂದು ವರ್ಷ ಕಾಲ ಸಮಯ ಹಿಡಿತು. ಏನು ಕೆಲಸಗಳೇ ನಡೀಲಿಲ್ಲ. ಯಾವುದೇ ಆದ ಅಭಿವೃದ್ಧಿ ಕೆಲಸಗಳಿಗೆ ಕೈಯೇ ಹಾಕಲಿಲ್ಲ. ಒಂದು ವರ್ಷ ಹಂಗೆ ಕಾಲ ಕಳೆದ್ಬಿಟ್ರಿ ಸಿದ್ದರಾಮಯ್ಯವರ. ಆಮೇಲೆ 8 ವರ್ಷ ಬೇರೆ ನೀವು ತುಂಬಿಸ್ಕೊಂಬಿಟ್ರೆ. ನಿಮ್ಮಷ್ಟು ಹೈಯೆಸ್ಟ್ 8 ವರ್ಷ ತುಂಬಿಸೋಂಥ ಮುಖ್ಯಮಂತ್ರಿ, ನಿಮ್ಮಂಥ ಸೋಮಾರಿ ಮುಖ್ಯಮಂತ್ರಿ ಯಾರು ಸಿಗ್ತಾರಾ ಮುಂದೆ? ನೋಡೋಣ. ಮುಂದೆ ನಾವಂತೂ ಗೊತ್ತಿಲ್ಲ, ನೋಡೋಣ. ನಮ್ಮ ಪೀಳಿಗೆ ಮುಗೀತಾ ಇದೆ. ಯಾಕಂದರೆ ನನಗೂ ಒಂದು 70 ಆಗೋಯ್ತು. ಇನ್ನೇ ನಮ್ಮಮ್ಮ ಅಂದರೆ ಒಂದು 5-6 ವರ್ಷದಲ್ಲಿ ಎಲ್ಲ ನಾವು ಡುಮ್ಮಾಗ್ಬಿಡ್ತೀವಿ. ಆವಾಗ ನಿಮ್ಮ ಕತೆ ನೋಡೋರೇ ಇಲ್ಲ. ನೀವು ಬೇಕಾದ್ರೆ ಇರ್ತೀರ, ಯಾಕೆ ಹೇಳಿ? ಭೂಮಿಗೆ ಇರೋವರೆಗೂ ಇರ್ತೀರ. ಯಾಕೆ ಹೆಂಗಂತಂದರೆ ನೀವೆಲ್ಲರೂ ತುಂಬ ಪವಿತ್ರವಾದ ಕೆಲಸಗಳು ಮಾಡಿದ್ದೀರಾ. ಹಂಗಾಗಿ ನೀವು ಜಾಸ್ತಿ ದಿನ ಬದುಕ್ತೀರ ಹಂಗಂತ ನಾವು ಅಂದ್ಕೊಂಡಿದ್ದೀವಿ. ಬದುಕಿ ಚೆನ್ನಾಗಿ ನೀವು ಬಾಳಿ ಸಮಾಜಕ್ಕೆ ಏನೇನು ಕೊಡಬೇಕು ಇನ್ನೊಂದಷ್ಟು ಒಳ್ಳೊಳ್ಳೆ ಕೊಡುಗೆ ಕೊಡಿ. ಅರ್ಥ ಆಯ್ತಾ? ಇನ್ನೇನು ನೆಕ್ಸ್ಟು ನೀವು ಎಲೆಕ್ಷನ್ಗೂ ನಿಂತ್ಕೊಳ್ಳೋಕ್ಕಾಗಲ್ಲ. MLA ಎಲೆಕ್ಷನ್ಗೆ ಇದು ಕೊನೆಯ ಅಂತ್ಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲ ಸಿದ್ದರಾಮಯ್ಯವರೇ? ಇಲ್ಲ ರಾಜ್ಯಸಭಾ ಮೆಂಬರ್ಗೆ ಏನೋ ಒಪ್ಪಿಗೆ ಇಲ್ಲ, ನನಗೆ ಬೇಡ ಹಂಗಂತ ಹಂಗಂತ ಹೇಳ್ತಾ ಇದ್ದಾರೆ ಎಲ್ಲ ಪತ್ರಕರ್ತರು ಇವರೆಲ್ಲರೂ. ನಿಜನಾ? ನೀವು ಹಂಗಾರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ವಾ? ಹೌದು, ನೀವು ಹೋಗಲ್ಲ ಅಂತಲೂ ಗೊತ್ತು. ಕಾರಣ ಏನಪ್ಪ ಅಂದರೆ ನಿಮಗೆ ಹಿಂದಿ ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ಭಾಷೆ ಸಮಸ್ಯೆ ಆಗುತ್ತೆ. ಅವರೇನೋ ಒಂದು ಹೇಳೋದು, ನಾನೇ ಒಂದು ಹೇಳೋದು, ಅದನ್ನೀಗ ಟ್ರಾನ್ಸ್ಲೇಷನ್ ಮಾಡಿಸ್ಕೊಳ್ಳೋದು ತುಂಬ ಕಷ್ಟವಾದ ಕೆಲಸ ಇದು ಅಂತ ಅಂದ್ಬಿಟ್ಟು ನೀವು ಬೇಡ ಅಂತ ಹೇಳಿದ್ದೀರ ಅಂತ ನಾವು ಅನ್ಕೋತೀವಿ. ಆದರೆ ಒಂದು ಸಣ್ಣದಾಗಿ ಒಂದು ಆಸೆ ಅಂತ ಇರುತ್ತಲ್ವ, ಆ ಆಸೆ ಎಲ್ಲರೂ ಕೈಗೂಡುತ್ತಾ ಅಂತ ಒಂದು ವೇಳೆ 5 ವರ್ಷ ಸುಮ್ಮನೆ ಕೂತ್ಕೊಳ್ಳೋ ಬದಲು ಇನ್ನು 2 ವರ್ಷ ಆಯ್ತಲ್ಲ, 2 ವರ್ಷ MLA ಇರುತ್ತೆ. ಅದಕ್ಕೆ ಯಾಕೆ ರಾಜ್ಯಸಭೆ ಬೇರೆ ವೇಸ್ಟ್ ಮಾಡ್ಕೋತೀರ? ಬೇಡ ಬಿಡಿ, ಒಳ್ಳೆಯದೇ ಆಯಿತು. 5 ಬೇರೆ ಯಾರಾದ್ರೂ 6 ವರ್ಷ ಕೂತ್ಕೊಳ್ಳೋಂಥವ್ರು ಕೂತ್ಕೊಳ್ಳಿ ರಾಜ್ಯಸಭಾ ಮೆಂಬರಾಗಿ. ನೀವು ಆರಾಮಾಗಿ ಇಲ್ಲೇ ಕರ್ನಾಟಕದಲ್ಲೇ ರೆಸ್ಟ್ ತಗೊಳ್ಳಿ. ಇವ್ರಿಗೆಲ್ಲರಿಗೂ ಮಾರ್ಗದರ್ಶನ ಕೊಡಿ. ಮತ್ತು ನಿಮ್ಮ ಆಶೀರ್ವಾದ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಬೇಕು.
ನಿಮ್ಮ ಸ್ವಂತ ಚೇಲಗಳಿದ್ದಾರಲ್ಲ, ಏನೋ ನೀವೇ ಗೆಲ್ಲಿಸಿ ಕರ್ಕೊಂಬಂದಿರೋರು, ಅವ್ರಿಗೆಲ್ಲರಿಗೂ ನೀವು ಆಶೀರ್ವಾದ ಕೊಡದೇ ಇದ್ದರೆ ಹೆಂಗೆ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೆ ಡೆಲ್ಲಿಗೆ ಹೋಗಬೇಡಿ. ಇಲ್ಲಿರ್ತಕ್ಕಂಥ ರಾಜಕಾರಣದ ಸಚಿವರುಗಳಿಗೆ, ಯಾಕೆಂದರೆ ಇವ್ರಿಗೆಲ್ಲ ನೀವಿಲ್ಲ ಅಂದರೆ ಪಾಪ ಎಲ್ಲ ಅಳ್ತಾ ಇದ್ದಾರಂತೆ, ದುಃಖ ಆಗ್ಬಿಟ್ಟಿದೆಯಂತೆ. ಯಾರಿಗೆ? ನಿಮ್ಮ ಸಹೋದ್ಯೋಗಿಗಳೆಲ್ಲರೂ ದುಃಖ. ಇವ್ರು ಬೇರೆ ಸಾಲದ್ದಕ್ಕೆ DK ಶಿವಕುಮಾರ್ ಬೇರೆ ದುಃಖದಲ್ಲಿದ್ದಾರೆ. ಇದು ಹೆಂಗಿದೆ ನೋಡಿದ್ರ? ಏನ್ರಿ, ಒಬ್ಬ ಮುಖ್ಯಮಂತ್ರಿಗೆ ಕೆಳಗಡೆ ಇಳಿದ ಅಂತ ನಾನು ಹಿಸ್ಟ್ರಿನಲ್ಲೇ ಕೇಳಿರಲಿಲ್ಲ ಯಾರೂ. ಮುಖ್ಯಮಂತ್ರಿ ಇಳಿದಾಗ ಯಾರು ಹತ್ತವ್ರೆ ಅಂತ. ನೀವು ಅಷ್ಟೊಂದು ಪ್ರೀತಿ ಕೊಟ್ಟಿದ್ರ, ಲವ್ ಅಷ್ಟೊಂದು ಬೆಳೆದಿತ್ತ ನಿಮಗೂ ನಿಮ್ಮ ಸಹೋದ್ಯೋಗಿಗಳಿಗೆ, ಅಲ್ವಾ? ಎಲ್ಲರೂ ಅಳ್ತಾ ಇದ್ರು ಅಂತ ಎಲ್ಲ TV ಚಾನೆಲ್ಗಳು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಾಗಲಿಲ್ಲ. ಇದು ನಿಜವಾಗಿ ನೀವೇನು ಸಣ್ಣ ಮಕ್ಕಳ ಅಳೋದಕ್ಕೆ? ನಿಮ್ಗೆ ಹೆಂಗೆ ಎಮೋಷನ್ ಫಿಕ್ಸ್ ಆಗೋಯ್ತು? ನನಗೆ ಗೊತ್ತಿಲ್ಲ. ಎಮೋಷನ್ ಇದ್ದವರು ಮತ್ತು ಈ ಥರ ಎಲ್ಲ ಕಚಡ ಕೆಲಸಗಳನ್ನೆಲ್ಲ ಮಾಡ್ತಿರಂಗಂತ ಅಂದ್ಕೊಳ್ಳೋದೇ ಇಲ್ಲ. ಲಂಚಕೋರರ ಕೆಲಸ ಎಲ್ಲ ಮಾಡೋದು ಎಮೋಷನ್ ಇಲ್ಲದಿದ್ದವ್ರು ಮಾಡಬೇಕು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ನೀವು ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಾ ಇದ್ದಾರೆ ಅಂದರೆ ನಿಮಗೆ ಎಮೋಷನ್ ಆಗುತ್ತೆ ಅಂತಂದರೆ, ಎಲ್ಲ ಮಂತ್ರಿಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಎಮೋಷನ್ ಇರ್ತದೆ ಅಂತಂದರೆ. ಇನ್ನು ಈಗ ಭಿಕ್ಷೆ ಬೇಡ ಅಂತ ಕೆಲಸ ಯಾಕೆ ಮಾಡ್ತೀರಾ? ಲಂಚ ಕೆಲಸ, ಲಂಚ ಈಸ್ಕೋಬೇಡಿ, ಅದು ಬಿಡಿ, ನೋಡೋಣ ಅದು ಕಮ್ಮಿ ಆಗಲಿ ಅದಾದ್ರೂ. ನಾನು ನೀವು ಅಳ್ತಾ ಇದ್ದೀರಾ, ಭಾವುಕರಾಗ್ತೀರಾ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು. ಇನ್ನೂ 2 ವರ್ಷ ಅಧಿಕಾರ ಸಿಕ್ಕಲಿಲ್ವಲ್ಲ ನಮ್ಮ ಮುಖ್ಯಮಂತ್ರಿಗೆ ಅಂತ ಭಾವುಕರಾದ್ರ, ಮತ್ತು ನಿಮ್ಗಳಿಗೆ ಬೇಕಾಗಿದ್ದ ಮಂತ್ರಿ ಪದವಿಗಳೆಲ್ಲ ಕಟ್ಟಾಗೋಯ್ತದೆ. ಯಾಕೆಂತಂದರೆ ಅವರು DK ಶಿವಕುಮಾರ್ ಅವರ ಇಷ್ಟವಾದವ್ರಿಗೆ ಅವ್ರು ಕೊಟ್ಕೋತಾರೆ. ಮತ್ತು ನಿಮ್ಮ ಹಿರಿತನಕ್ಕೆ ಅವ್ರ ಕೈ ಕೆಳಗಡೆ ಕೆಲಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ. ಹಂಗಾಗಿ ಅಳು ಬಂದೇ ಬರುತ್ತೆ ಬಿಡಿ. ಕರೆಕ್ಟು. ಎಂಥ ಕೆಲಸ ಮಾಡಿಬಿಟ್ಟ ಇವನು DK ಶಿವಕುಮಾರ್, ಕಿತ್ಕೊಂಬಿಡ್ನಲ್ಲ ಅಧಿಕಾರನೀಗ ನಮ್ಮ ನಾಯಕನ ಕೈಯಿಂದ ಹಂಗಂತ ಅಳು ಬಂದಿದೆ. ಇದಕ್ಕೆ ಮೆಚ್ಕೋಬೇಕಾಗಿದ್ದಂಥ ವಿಷಯ. ಆದರೆ DK ಹತ್ತಿದ್ದು ಯಾಕೆ ಹಂಗಂತ ನೋಡ್ರಾ? ಸಿದ್ದರಾಮಯ್ಯ ಅವರೇ, ನಾನು ಹೆಂಗೆ ನಿಮ್ಮನ್ನು ಕಳಿಸ್ದೆ? ನೀವು ಆಡ್ತಾ ಇದ್ದ ಆಟಕ್ಕೆ ನಾನು ಸರಿಯಾದ ಪಾಠ ಹೇಳಿದ್ದೀನಿ ಹಿಂಗಂತ ಹೇಳ್ಕೊಂಡು DK ಶಿವಕುಮಾರ್ ಹತ್ತಿರಬೇಕು. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ವಿಡಿಯೋನಿಗ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಕೈ ಮುಗಿ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.